ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ಜೈಲಿಗೆ ಭೇಟಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಜೈಲಿನಲ್ಲಿ ಖುದ್ದು ಪರಿಶೀಲನೆಗೆ ಇಳಿದಿದ್ದಾರೆ. ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಇದ್ರೆ ಅಲ್ಲಿ ದರ್ಶನ್ ಯಾವ ರೀತಿಯಾಗಿರಬಹುದು ಅನ್ನುವಂಥ ಕುತೂಹಲ ಯಾವ ರೀತಿಯಾಗಿದೆ, ಅವರು ಸಾಮಾನ್ಯ ಕೈದಿಯಾಗಿ ಇದ್ರ ಅನ್ನೋದಕ್ಕೆ ಎಲ್ಲದಕ್ಕೀಗ ಉತ್ತರ ನೋ ಅನ್ನುವಂಥದ್ದು. ಸೆಂಟ್ರಲ್ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ ಗೃಹ ಸಚಿವರಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್. ಬಂದೇಖಾನೆ ಅಧಿಕಾರಿಗಳಿಂದ ಖುದ್ದು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಜೈಲಿನಲ್ಲಿ ಇಂಚಿಂಚು ಪರಿಶೀಲನೆ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಈಗ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಈಗ ಶಿಫ್ಟ್ ಮಾಡೋದಕ್ಕೂ ಕೂಡ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಈ ಘಟನೆ ಆಗಿದೆ. ಎಷ್ಟು ದಿನಗಳಿಂದ ಈ ರೀತಿಯಾಗಿ ನಡೀತಾ ಇದೆಯೋ ಗೊತ್ತಿಲ್ಲ. ದರ್ಶನ್ ಬಂದಾಗಿನಿಂದಲೂ ಕೂಡ ಇಂತಹದ್ದೇ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆಯಾ, ಯಾವತ್ತಿನಿಂದ ಕಲ್ಪಿಸಲಾಗಿದೆ, ಏನೆಲ್ಲ ಸೌಲಭ್ಯಗಳನ್ನ ಕೊಡಲಾಗಿದೆ, ಯಾರ್ಯಾರ ಕೈ ಬಿಸಿ ಮಾಡಿ ಈ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗಿದೆ, ಯಾರು ಇದರಲ್ಲಿ ಪಾಲುದಾರರು, ಯಾರು ಈ ರೀತಿಯ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಇವೆಲ್ಲವನ್ನ ಕೂಡ ಈಗ ತನಿಖೆ ಮಾಡಬೇಕಾಗತ್ತೆ. ಗೃಹ ಸಚಿವರೇ ಈಗ ಖುದ್ದಾಗಿ ಪರಿಶೀಲನೆ ಮಾಡೋದಕ್ಕೆ ಹೋಗಿದ್ದಾರೆ. ಆಲ್ಮೋಸ್ಟ್ 2 ತಿಂಗಳ ಆಗಿದೆ. 2 ತಿಂಗಳಲ್ಲಿ 2 ತಿಂಗಳಿಂದಲೂ ಕೂಡ ಇಂತಹದ್ದೇ ರಾಜ ಮರ್ಯಾದೆ ಸಿಗ್ತಾ ಇತ್ತ ದರ್ಶನ್ಗೆ ಅನ್ನುವಂತಹ ತನಿಖೆಯನ್ನ ಕೂಡ ನಡೆಸಬೇಕಾಗಿದೆ. ಈಗ ಕೋರ್ಟ್ಗೆ ಸಾಕಷ್ಟು ಅರ್ಜಿಗಳನ್ನ ಹಾಕಿದ್ರು. ಜೈಲು ಊಟ ಬೇಡ, ಮನೆ ಊಟ ಕೊಡಬೇಕು ಅನ್ನುವ ಕಾರಣಕ್ಕೆ ಸೆಂಟ್ರಲ್ ಜೈಲಿನ 7 ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡೋದಾಗಿ ಪರಮೇಶ್ವರ್ ಹೇಳಿದ್ದಾರೆ. ಜೈಲಿಗೆ ಹೋಗೋದಕ್ಕೂ ಮುನ್ನ ಅವರು ಮಾತನಾಡಿರೋದು ಹಿರಿಯ ವರ್ಗಾವಣೆ ಅಂದ್ರೆ ಹಿರಿಯ ಅಧಿಕಾರಿಗಳ ವರ್ಗಾವಣೆ ಮಾಡ್ತೀವಿ, ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರೂ ಕೂಡ ಅವರ ವಿರುದ್ಧವೂ ಕ್ರಮ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. 7 ಜನ ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದೇವೆ. ಒಂದು ಶರವಣ ಜೈಲರ್ಸು ಶರಣ ಬಸವ ಅಮೀನ್ಗಢ್, ಪ್ರಭು ಎಸ್ ಕಂಡೇಲ್ವಾಲ್. ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್. ತಿಪ್ಪೇಸ್ವಾಮಿ LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್ ಇವರಿಬ್ಬರು ಜೈಲರ್, ಸಬ್ ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಇಲ್ಲ ಅನುಮಾನ ಪಡೋದು ಬೇಕಾಗಿಲ್ಲ. ನಾವು ಕಾನೂನು ಪ್ರಕಾರ ಏನು ಮಾಡಬೇಕೋ ಅದನ್ನ ಖಂಡಿತವಾಗಿ ಮಾಡ್ತೀವಿ. ಯಾವ ಮುಲಾಜಿಲ್ಲದೆ ಮಾಡ್ತೀವಿ. ಅದನ್ನ ನೋಡೋಣ. ಲೀಗಲಿ ವಿಲ್ ಎಕ್ಸಾಮಿನ್. ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅವ್ರ ಅಡ್ವೈಸ್ ತಗೊಂತೀವಿ. ಕಾನೂನಲ್ಲಿ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಮಾಡ್ತೀವಿ. ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ನನಗೆ ಯಾರು ಒತ್ತಡನೂ ಇಲ್ಲ. ಈ ಒತ್ತಡ ಯಾರು ನಮಗೆ ಯಾರು ನನ್ನ ಲೆವೆಲ್ವರೆಗೆ ಯಾರು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಸರಿ ಮಾಡಿ ಏನ್ ಬಿಗಿ ಮಾಡಬೇಕು ಅದನ್ನ ಮಾಡ್ತೀವಿ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನೇಕಲ್ ಚಂದ್ರಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ 2 ತಿಂಗಳಿಂದಲೂ ಕೂಡ ಇಂತಹದ್ದೇ ಒಂದು ಸೌಲಭ್ಯ ಸಿಗ್ತಾ ಇತ್ತಾ ಅನ್ನುವ ಪ್ರಶ್ನೆ, ಯಾಕಂದ್ರೆ ಕೋರ್ಟಿಗೆ ಹಾಕದಂತಹ ಸಂದರ್ಭದಲ್ಲಿ ಕೂಡ ಕೇವಲ ನಾಟಕನ ಅನ್ನುವ ಪ್ರಶ್ನೆ ಕೂಡ ಮೂಡುತ್ತೆ. ಈಗ ಇದನ್ನ ಸರ್ಕಾರ ಬಹಳ ಮುಜುಗರಕ್ಕೆ ಕಾರಣ ಆಗಿದೆ. ಸರ್ಕಾರ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಪರಮೇಶ್ವರ್ ಅವರು ಈಗ ಅಲ್ಲಿಗೆ ಬಂದಿದ್ದಾರಾ, ಅಲ್ಲಿ ಏನೆಲ್ಲ ಚರ್ಚೆಯನ್ನ ಮಾಡಲಾಗ್ತಾ ಇದೆ, ಸಮಾಲೋಚನೆಯನ್ನ ಮಾಡಿದ್ದಾರೆ? ನವಿತಾ, ಕೊಲೆ ಪ್ರಕರಣದಲ್ಲಿ ಬಂದಿಯಾಗಿರ್ತಕ್ಕಂಥ ನಟ ದರ್ಶನ್ ರವರಿಗೆ ವಿಶೇಷವಾದ ಒಂದು ಆತಿಥ್ಯ ಸಿಗ್ತಾ ಇದೆ ಅಂತ ಹೇಳಿ ಈಗೇನು ಜಗಜ್ಜಾರ ಆಗಿದೆ. ಸೊ ಈ ಒಂದು ಮುಜುಗರದಿಂದ ಸರ್ಕಾರ ಪಾರಾಗ್ಲಿಕ್ಕೆ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಪರಪ್ಪನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಬದಲು ನಿನ್ನೆ ಸಂಜೆಯೇ ಐಜಿಪಿ ಆದಂತಹ ಆನಂದ್ ರೆಡ್ಡಿ ಅವರು, ಬಂಧಿಕನ ಇಲಾಖೆ ಐಜಿಪಿ ಆದಂತಹ ಆನಂದ್ ರೆಡ್ಡಿ ಅವರು ಮತ್ತೆ ಡಿಐಜಿ ಸೋಮಶೇಖರ್ ಅವರು ಕೂಡ ನಿನ್ನೆ ಸಂಜೆಯೇ ಪರಪ್ಪನಗರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ನಟ ದರ್ಶನ್ ರವರಿಗೆ ರಾಜಾತಿಥ್ಯ ಯಾರು ಪ್ರೊವೈಡ್ ಮಾಡಿದ್ದು, ಅದಕ್ಕೆ ಯಾರು ಕಾರಣ, ಜೊತೆಗೆ ಮೊಬೈಲ್ ಜೈಲು ಒಳಗಡೆ ಹೇಗೆ ಹೋಯ್ತು, ಆ ಮೊಬೈಲ್ ಅಲ್ಲಿ ತೆಗೆದಂತಹ ವಿಡಿಯೋ ಇರ್ಬೋದು ಅಥವಾ ಫೋಟೋ ಇರ್ಬೋದು ಹೇಗೆ ಹೊರಗಡೆ ಹೋಯ್ತು, ಮತ್ತೆ ಇದಕ್ಕೆಲ್ಲ ಅವಕಾಶ ಕೊಟ್ಟರು ಯಾರು, ಅಧಿಕಾರಿಗಳ ಶಾಮೀಲಾಗಿದ್ದಾರೆ ಅಥವಾ ಈ ಫೋಟೋ ಹೊರಬರಲಿಕ್ಕೆ ಅಧಿಕಾರಿಗಳ ಅಥವಾ ಅಲ್ಲಿರ್ತಕ್ಕಂಥ ವಿಚಾರಣಾಧೀನ ಏನು ಬಂದಿಗಳ ಅಥವಾ ಸಜಾ ಬಂದಿಗಳ ಯಾರು ಅನ್ನೋಂಥದ್ದನ್ನ ಪರಿಶೀಲನೆ ಮಾಡಲಿಕ್ಕೆ ನಿನ್ನೆ ಹೋಗಿದ್ರು. ಜೊತೆಗೆ ಏನು ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಕೂಡ ನಿನ್ನೆ ರಾತ್ರಿಯೇ ಒಂದು ವರದಿಯನ್ನು ಕೊಟ್ಟಿದ್ರು. ಈ ಒಂದು ವರದಿ ಆಧಾರದ ಮೇಲೆ ಇವತ್ತು ಪರಪ್ಪನಗರ ಜೈಲಿನ ಹೆಡ್ ವಾರ್ಡನ್ ಸೇರಿದಂತೆ ಸುಮಾರು 7 ಜನರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ಖುದ್ದು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ
ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಜೈಲಿಗೆ ಭೇಟಿ ನೀಡಿದ್ದಾರೆ. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಜೊತೆಗೆ ಆನಂದ್ ರೆಡ್ಡಿ, ಸೋಮಶೇಖರ್ ಸೇರಿದಂತೆ ಜೊತೆಗೆ ಆಗ್ನೇಯ ವಿಭಾಗದ ಡಿಸಿಪಿ ಆದಂತಹ ಸಾರಾ ಫಾತಿಮರವರು ಕೂಡ ಪರಪ್ಪನ ಜೈಲಿಗೆ ಭೇಟಿ ನೀಡಿ ಸದ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂಧಿಖಾನೆ ಇಲಾಖೆ ಹಿರಿಯ ಅಧಿಕಾರಿಗಳ ಜೊತೆ ಕುರಿತು ಚರ್ಚೆ ನಡೆಸ್ತಾ ಇದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಪರಪ್ಪನಗರ ಜೈಲಿನಲ್ಲಿ ನಟ ದರ್ಶನ್ ಸೇರಿದಂತೆ ಮತ್ತೆ ನಟ ದರ್ಶನ್ ರವರು ನಟೋರಿಯಸ್ ರೌಡಿ ವಿಲ್ಸನ್ ಗಾರ್ಡನ್ ಜೊತೆ ಸೇರ್ಲಿಕ್ಕೆ ಯಾರು ಅವಕಾಶ ಮಾಡಿಕೊಟ್ರು? ಯಾಕೆಂದ್ರೆ ನಟ ದರ್ಶನ್ ರವರನ್ನ ಕಾಯಲಿಕ್ಕೆ, ಅವರ ರಕ್ಷಣೆ ಕೊಡ್ಲಿಕ್ಕೆ ಮತ್ತೆ ಅವರನ್ನ ಅಲ್ಲಿ ಬೆಂಗಾವಲ ನೋಡ್ಕೊಳ್ಳಿಕ್ಕೆ ಒಂದು ಅಧಿಕಾರಿಗಳನ್ನ ನೇಮಿಸಲಾಗಿತ್ತು. ಅವರೆಲ್ಲ ಯಾವ ರೀತಿ ಕೆಲಸ ಮಾಡ್ತಿದ್ರು, ಕರ್ತವ್ಯ ಲೋಪ ಎದ್ದು ಕಾಣುತ್ತೆ. ಜೊತೆಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಒಪ್ಕೊಂಡಿದ್ದಾರೆ ನಟ ದರ್ಶನ್ ಅವರಿಗೆ ರಾಜ್ಯಾತಿಥ್ಯ ಸಿಗ್ತಾ ಇತ್ತ ಅನ್ನುವಂಥದ್ದು. ಅಂದ್ರೆ 67 ದಿವಸ ನಟ ದರ್ಶನ್ ರವರಿಗೆ ಯಾವುದೇ ರೀತಿ ಜೈಲಲ್ಲಿ ಸಮಸ್ಯೆ ಇರಲಿಲ್ಲ. ಜೊತೆಗೆ ಏನಂತಂದ್ರೆ ಈಗ ಕೋರ್ಟ್ಗೆ ಹೋಗಿದ್ದಾರೆ, ನಮಗೆ ಜೈಲಿನ ಅಧಿಕಾರಿಗಳು ಸೂಕ್ತವಾದಂತಹ ಆಹಾರವನ್ನು, ನಾವು ಕೇಳಿದಂತಹ ಆಹಾರವನ್ನು ಕೊಡ್ತಾ ಇಲ್ಲ, ನಮಗೆ ಮನೆ ಊಟ ಕೊಡ್ಲಿಕ್ಕೆ ಅವಕಾಶ ಕೊಡಿ ಅಂತೇಳಿ. ಇದೆಲ್ಲವೂ ಕೂಡ ನಾಟಕನ ಜೈಲಧಿಕಾರಿಗಳು ನಟ ದರ್ಶನ್ ಮೂಲಕ ಈ ರೀತಿಯ ಒಂದು ಐಡ್ರಾಮವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಇವತ್ತಲ್ಲಿ ನಾಳೆ ಇಂಥ ಒಂದು ಸ್ಥಿತಿ ಬರಬಹುದು, ಅದನ್ನ ತಪ್ಪಿಸ್ಕೊಳ್ಳಿಕ್ಕೆ ಜೈಲಿನ ಅಧಿಕಾರಿಗಳು ನಟ ದರ್ಶನ್ ಮೂಲಕ ಕೋರ್ಟ್ಗೆ ಹೋದ್ರ ಅನ್ನುವಂಥದ್ದು ಕೂಡ ಈ ಕಾಡುವಂತಹ ಪ್ರಶ್ನೆ. ಒಟ್ಟಾರೆಯಾಗಿ ನಟ ದರ್ಶನ್ ಇರ್ಬೋದು, ಜೊತೆಗೆ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಸೇರಿದಂತೆ ಬೇರೆ ಎಲ್ಲರೂ ಕೂಡ ಏನ್ ಸ್ಪೆಷಲ್ ಬ್ಯಾರಕ್ ಅಂತಿದೆ, ಸೊ ಅಲ್ಲಿ ಅವರಿಗೆ ರಾಜ್ಯಾತಿಥ್ಯ ಸಿಗ್ತಾ ಇತ್ತು. ಹೊರಗಡೆ ಕೂತು ನೀವು ಫೋಟೋದಲ್ಲಿ ನೋಡಬಹುದು, ರೌಂಡ್ ಟೇಬಲ್ ರೀತಿಯಲ್ಲಿ ಮೀಟಿಂಗ್ ಮಾಡಿದ ರೀತಿಯಲ್ಲಿ ಅವರು ಅಲ್ಲೇ ಟೀ ಅಥವಾ ಕಾಫಿ ಕುಡಿಯುವಂಥದ್ದು, ಸಿಗರೇಟ್ ಸೇದುವಂಥದ್ದು. ಯಾಕೆಂತ ಹೇಳಿದ್ರೆ ಜೈಲಿನ ಮೆನು ಪ್ರಕಾರ ಯಾವುದೇ ಕಾರಣಕ್ಕೂ ಅಲ್ಲಿನ ಕಠಿಣ ನಿಬಂಧನೆಗಳ ಪ್ರಕಾರ ಜೈಲಿನ ಸಜಾಬಂದಿ ಅಥವಾ ವಿಚಾರಣೆ ಬಂದಿಗೆ ಯಾವುದೇ ಮಾದಕೋಸ್ತಿ ಇರಬಹುದು, ಬಿಡಿ, ಸಿಗರೇಟ್, ಗುಟ್ಕಾ ಈ ರೀತಿಯನ್ನ ಸೇವನೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಮೊಬೈಲ್ ಬಳಕೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೂ ಕೂಡ ಜೈಲಿನ ಒಳಗಡೆ ರಾಜಾರೋಷವಾಗಿ ಯಾಕೆ, ಯಾವ ರೀತಿ ಇವರು ಮತ್ತೆ ಯಾವ ಒಂದು ಆಧಾರದ ಮೇಲೆ ಮತ್ತೆ ಇವ್ರಿಗೆ ಯಾರು ಕೊಟ್ಟರು, ಈ ಎಲ್ಲ ಒಂದು ಸೌಲಭ್ಯನ ಕೊಡ್ಲಿಕ್ಕೆ ಯಾರು ಆದೇಶ ಕೊಟ್ಟರು ಅನ್ನೋದು ಕೂಡ ಕಾಡುವಂತ ಪ್ರಶ್ನೆ. ಹಾಗಾಗಿ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಯಾಕೆಂದ್ರೆ ಸರ್ಕಾರಕ್ಕೆ ಇದು ಮುಜುಗರ, ಈಗ ಏನು ಪರಪ್ಪನಗರ ಜೈಲನ್ನಾಗಿರ್ತಕ್ಕಂಥ ಏನು ಅಕ್ರಮ ಚಟುವಟಿಕೆಗಳು ಇರಬಹುದು, ಈ ಹಿಂದೆ ಕೂಡ ಕೇಳಿ ಬರ್ತಾ ಇತ್ತು, ಈಗ ಅದು ಜಗಜ್ಜಾರಾಗಿದೆ. ಅದನ್ನ ಅವರು ಪರಿಶೀಲನೆ ಮಾಡಲಿಕ್ಕೆ, ಜೊತೆಗೆ ಸರ್ಕಾರ ಕೂಡ ಹೇಳಿದೆ ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ರಾಜಿ ಮಾಡ್ಕೊಳ್ಳೋದಿಲ್ಲ, ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಹೇಳಿರುವಂತದ್ದು. ಹಾಗಾಗಿ ಖುದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಪ್ಪನ ಜೈಲಿಗೆ ಭೇಟಿ ನೀಡಿದ್ದಾರೆ. ನವಿತಾ, ಫೋಟೋ ಲೀಕ್ ಆಗಿದೆ, ಈ ಹಿನ್ನೆಲೆಯಲ್ಲಿ ದರ್ಶನ್ ಫುಲ್ ಗರಂ ಆಗಿದಾರಂತೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಚರ್ಚೆಯನ್ನ ಮಾಡಿದಾರಂತೆ. ಫೋಟೋ ತೆಗೆದ ವೇಲುಗೆ ನಾಗ ಅಟ್ಯಾಕ್ ಮಾಡಿದ್ದಾನಂತೆ ಜೈಲಲ್ಲಿ. ಈಗ ಈ ಒಂದು ಘಟನೆ ಆದ ಬಳಿಕ ನಡೆದಿರುವಂತಹ ಬೆಳವಣಿಗೆ ಇದು. ಯಾವಾಗ ಫೋಟೋ ಲೀಕ್ ಆಯ್ತು, ವಿಡಿಯೋಗಳು ವೈರಲ್ ಆಯ್ತು, ದರ್ಶನ್ ಫುಲ್ ಗರಂ ಆಗಿದ್ದು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ದರ್ಶನ್ ಮಾಡಿದ್ದಾರಂತೆ. ಫೋಟೋ ತೆಗೆದ ವೇಲುಗೆ ನಾಗ ಅಲ್ಲಿ ಅಟ್ಯಾಕ್ ಅನ್ನ ಮಾಡಿದ್ದಾನೆ. ವೇಲುಗೆ ಹಿಗ್ಗಾ ಮುಗ್ಗಾ ಥಳಿಸಿದ್ದಾರಂತೆ ನಾಗ. ಸಿಎಂ ಸಿದ್ದರಾಮಯ್ಯ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಿದ್ದಾರೆ, ನೋಡೋಣ. ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಅದನ್ನು ಕೂಡ ಯೋಚನೆ ಇದೆ, ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ. ಬಹುಶಃ ದುಡ್ಡು ತಗೊಂಡು ಮಾಡಿದಾರ ಏನು ಕಥೆ ಅನ್ನೋ ಗೊತ್ತಿಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಬಟ್ ಈಗಾಗಲೇ 7 ಜನರನ್ನ ಸಸ್ಪೆಂಡ್ ಮಾಡಿದ್ದೀವಿ. ಇನ್ನು ಯಾರು ಸೀನಿಯರ್ ಆಫೀಸರ್ಸ್ಗಳಿದ್ರೆ ಅವ್ರನ್ನೂ ಕೂಡ ಸಸ್ಪೆಂಡ್ ಮಾಡ್ತೀವಿ. ಅಲ್ಲ, ಈಗ ಅದನ್ನೇ ಹೇಳ್ತಾ ಇದ್ದೀನಲ್ರಿ, ಹಿರಿಯ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲಿಗೆ. ಅವರು ಜೈಲಿನಿಂದ ಅವ್ರು ಏನು ಅಲ್ಲಿ ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಆಕ್ಷನ್. ಪ್ರಹ್ಲಾದ್ ಜೋಶಿ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾರ ಪರ ಇದ್ದಾರೆ? ನಾವು ಜನರ ಪರ ಇಲ್ಲ. 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟದ್ದು ಯಾರ ಪರ? ಯಾರ್ರೀ ಅವ್ರು? ಯಾರು ಪರ ಮಾಡ್ರಿ? ಅವ್ರು ಏನು ಮಾಡಿದ್ದಾರೆ? ಜೋಶಿಯವರು ಬಡವರಿಗೆ ಏನು ಮಾಡಿದ್ದಾರೆ? ಮಾತಾಡಿ ಟೀಕೆ ಮಾಡೋಕ್ಕೆ ಏನೋ ಟೀಕೆ ಮಾಡಬೇಕು, ಅದು ಟೀಕೆ ಮಾಡೋದು. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೋಡ್ರಿ, ಇವತ್ತು
ಹೋಮ್ ಮಿನಿಸ್ಟ್ರು ಅಲ್ಲಿ ಹೋಗ್ತಾ ಇದ್ದಾರೆ ಜೈಲಿಗೆ. ಅವ್ರು ಹೋಗಿ ಪರಿಶೀಲನೆ ಮಾಡಲಿ, ಅವ್ರಿಗೇನು ಅವ್ರಿಗೆ ರಿಪೋರ್ಟ್ ಬರ್ತದೆ ಅದರ ಮೇಲೆ ವಿಲ್ ಟೇಕ್ ಆಕ್ಷನ್. ಗೊತ್ತಾಯ್ತಾ? ನಾವು ಅದನ್ನ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ನಾನು MLA ಜೊತೆ ಎಲ್ಲ ಮೀಟಿಂಗ್ ಮಾಡ್ತೀನಿ. ಅಧಿಕಾರಿಗಳನ್ನ ನಾವು ಈಗ ಯಾರ್ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಯಾವಾಗ ಈ ಫೋಟೋ ಲೀಕ್ ಆಯಿತು, ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತು, ದರ್ಶನ್ಗೆ ಹೈ-ಫೈ ಜೀವನ ಅಲ್ಲಿ ನಡೆಸೋದಕ್ಕೆ ಅವಕಾಶ ಇದೆ ಅಂತ ಗೊತ್ತಾಯಿತು, ಆ ವಿಚಾರ ಮಾಧ್ಯಮಗಳಲ್ಲಿ ಬಂದ ನಂತರ ಅಥವಾ ವೈರಲ್ ಆದ ನಂತರ ಈಗ ದರ್ಶನ್ ಫುಲ್ ಗರಂ ಆಗಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚರ್ಚೆ ಮಾಡಿದ್ರು. ವಿಲ್ಸನ್ ಗಾರ್ಡನ್ ನಾಗ ಜೊತೆನೆ ಅಲ್ಲಿ ಕೂತಿರೋದು ಕೂಡ ನೀವು ಗಮನಿಸಿದ್ರೆ ಆ ಫೋಟೋದಲ್ಲಿ. ಫೋಟೋ ತೆಗೆದ ವೇಲುಗೆ ನಾಗ ಅಟ್ಯಾಕ್ ಅನ್ನ ಮಾಡಿದಾನೆ. ವೇಲುಗೆ ಹಿಗ್ಗಾಮುಗ್ಗ ಥಳಿಸಿದಾನಂತೆ ನಾಗ. ಫೋಟೋ ವೈರಲ್ ಮಾಡಿದ್ದಕ್ಕೆ ಸಿಟ್ಟುಗೊಂಡು ಅಲ್ಲಿ ವೇಲು ಸೇರಿ 10ಕ್ಕೂ ಹೆಚ್ಚು ಜನರ ಮೇಲೆ ಹಲ್ಲೆಯಾಗಿದೆ. ಈಗಾಗಲೇ ಈ ಘಟನೆ ಆದ ನಂತರ ನಡೆದಿರುವಂತಹ ಘಟನೆ ಈಗಾಗಲೇ ಒಂದ್ ಕಡೆ ಐಷಾರಾಮಿ ಜೀವನ ನಡೆಸೋದಕ್ಕೆ ಸಿಬ್ಬಂದಿಗಳ ಅವಕಾಶ ಮಾಡಿಕೊಟ್ರು ಅನ್ನೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗ ಇಲ್ಲಿ ಭದ್ರತಾ ಲೋಪವು ಕೂಡ ಕಾಣಿಸ್ತಾ ಇದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕಿದೆ. ಈ ಘಟನೆ ಆದ ನಂತರ ಎಚ್ಚೆತ್ತುಕೊಳ್ಬೇಕಾಗಿತ್ತು, ಏನಾದ್ರೂ ಆಗಬಹುದು ಅನ್ನುವಂತ ಕ್ಲೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಈಗ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಕೂಡ ಆಗಿದೆ ಇಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಮಂಜುನಾಥ್, ಈಗಾಗಲೇ ಒಂದ್ ಕಡೆ ಈ ಒಂದು ವಿಚಾರ ಯಾವಾಗ ಹೊರ ಬಂತು, ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಒಂದ್ ರೀತಿ ಆಕ್ರೋಶ ಇರುತ್ತೆ. ಈ ನನ್ನ ಫೋಟೋಗಳನ್ನು ಯಾರು ತೆಗೆದಿದ್ದು, ಯಾರು ವಿಡಿಯೋಗಳನ್ನ ವೈರಲ್ ಮಾಡಿದ್ದು ಅಂತ ಹೇಳಿ. ಬಟ್ ಅಲ್ಲಿ ಈಗ ನೋಡಿದ್ರೆ ಈ ರೀತಿಯಂತಹ ಅಟ್ಯಾಕ್ ಅನ್ನ ಮಾಡಿರೋದು ಪ್ರಮುಖವಾಗಿ ಮತ್ತೊಂದು ಭದ್ರತಾ ಲೋಪಕ್ಕೆ ಇಲ್ಲಿ ಕಾರಣ ಆಯ್ತಾ ಹೇಗೆ ಅಂತ? ಎಸ್, ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಒಂದು ಕಡೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಫೋಟೋ ಮತ್ತು ಒಂದಷ್ಟು ವಿಡಿಯೋಗಳು ಕೂಡ ಅಷ್ಟೇ ವೈರಲ್ ಆಗಿತ್ತು. ಇದರ ಬೆನ್ನಲ್ಲಿ ಈಗಾಗಲೇ ಇಲಾಖಾ ತನಿಖೆಗೂ ಕೂಡ ಅಷ್ಟೇ ಆದೇಶವನ್ನ ಮಾಡಿದೆ. ಜೊತೆಗೆ ಗೃಹ ಸಚಿವರು ಕೂಡ ಹೋಗಿ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ರೆ, ಇದರ ಮಧ್ಯೆ ಮತ್ತೊಂದು ವಿಚಾರವೂ ಕೂಡ ಅಷ್ಟೇ ಬಯಲಾಗಿರುವಂತಹದ್ದು. ಏನು ಈ ಒಂದು ರಾಜಾತಿಥ್ಯವನ್ನು ಕೊಡ್ತಿರುವಂತಹ ಫೋಟೋ ತೆಗೆದಿರುವಂತಹದ್ದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ವೇಳು ಎನ್ನುವಂತ ಓರ್ವ ರೌಡಿ ಶೀಟರ್ ಅನ್ನುವಂಥದ್ದು ಕೂಡ ಗೊತ್ತಾಗಿತ್ತು. ಇದರ ಬೆನ್ನಲ್ಲೇ ನಟ ದರ್ಶನ್ ಮತ್ತು ನಾಗ ಇಬ್ರು ಕೂಡ ಅಷ್ಟೇ ಈ ಒಂದು ಫೋಟೋವನ್ನ ಯಾರು ತೆಗೆದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ವೇಲು ಅದನ್ನ ತೆಗೆದು ಮೈಸೂರಿನಲ್ಲಿರುವಂತಹ ಒಂದಷ್ಟು ಜನ ಅಭಿಮಾನಿಗಳಿಗೆ ಅದನ್ನ ಕಳಿಸ್ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಅಂತ ಸಂದರ್ಭದಲ್ಲಿ ನಾಗ ದಿಢೀರಾಗಿ ಕೋಪಕ್ಕೊಳಗಾಗಿದ್ದಾರೆ. ಯಾಕಂದ್ರೆ ಈ ರೀತಿಯಾದಂಥ ಪ್ರತಿಯೊಂದು ವಿಚಾರಗಳು ಕೂಡ ಅಷ್ಟು ಇವತ್ತು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗಬೇಕಂದ್ರೆ ಅದಕ್ಕೆ ವೇಲುನಿಯ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ವೇಲು ಸೇರಿದಂತೆ ವೇಲು ಜೊತೆಯಲ್ಲಿದ್ದಂತಹ ಬ್ಯಾರೆಕ್ನಲ್ಲಿ ಸುಮಾರು 10ಕ್ಕೂ ಅಧಿಕ ಜನರ ಮೇಲೆ ಆತ ಅಟ್ಯಾಕ್ ಅನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ನಿನ್ನಿಂದಲೇ ಇವತ್ತು ಇಷ್ಟೆಲ್ಲ ಬೆಳವಣಿಗೆಗಳ ಕಾರಣ ಆಗಿದ್ದು ಅಂತ ಹೇಳ್ಬಿಟ್ಟು ನಾಗ ಹಿಗ್ಗಾಮುಗ್ಗ ಬೆಲ್ಟ್ ನಿಂದ ಹಲ್ಲೆಯನ್ನ ಮಾಡಿದಂಥದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ವೇಲು ಆ ಒಂದು ಫೋಟೋವನ್ನ ತೆಗಿತಾನೆ. ಈ ಒಂದು ಫೋಟೋ ತೆಗೆದಿರುವಂತದ್ದು ಗುರುವಾರ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಜೈಲಧಿಕಾರಿಗಳಿಗೆ ಅಲ್ಲಿನ ಸಿಬ್ಬಂದಿಯವರು ಮಾಹಿತಿ ಕೊಟ್ಟಿರುವಂತದ್ದು. ಯಾಕಂದ್ರೆ ಗುರುವಾರ ಈ ಒಂದು ಫೋಟೋ ತೆಗಿತಾನೆ. ಈ ಒಂದು ಫೋಟೋ ಶನಿವಾರದಂದು ಎಲ್ಲಾ ಕಡೆನೂ ಕೂಡ ವೈರಲ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಆಗಿರ್ಬೋದು, ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳು ಸೀನಾ ಮತ್ತು ನಾಗರಾಜ್ 4 ಜನರು ಕೂಡ ಅಷ್ಟೇ ಒಂದು ಚೇರ್ನ ಮೇಲೆ ಕುಳಿತುಕೊಂಡು ಹರಟೆ ಹೊಡಿತಿರುವಂತದ್ದು ಮತ್ತು ಕಾಫಿ ಸಿಗರೇಟ್ ಅನ್ನ ಸೇರ್ತಿರುವಂತಹ ಫೋಟೋ ಕೂಡ ಅಷ್ಟೇ ಇದೇ ಒಂದು ವೇಲು ತೆಗೆದಿದ್ದ. ಇದಾದಂತ ಬಳಿಕ ಒಂದಷ್ಟು ಫೋಟೋಗಳು ಕೂಡ ಅಷ್ಟೇ ನಟ ದರ್ಶನ್ ಬೆಡ್ ನ ಮೇಲೆ ಕುಳಿತುಕೊಂಡು ಮಾತನಾಡ್ತಿರುವಂತದ್ದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಅಷ್ಟೇ ವೇಲುನೇ ತೆಗೆದಿದ್ದ ಅನ್ನುವಂಥದ್ದು ಕೂಡ ಈಗಾಗಲೇ ಬಯಲಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ವಿಲ್ಸನ್ ಗಾರ್ಡನ್ ನಾಗ ಕೋಪಕ್ಕೊಳಗಾಗಿ ವೇಲು ಸೇರಿದಂತೆ ಆ ಒಂದು ಬ್ಯಾರಕ್ನಲ್ಲಿದ್ದ ಪ್ರತಿಯೊಬ್ಬರ ಮೇಲೆ ಕೂಡ ಹಲ್ಲೆ ಮಾಡಿರುವಂತದ್ದು. ಯಾಕಂದ್ರೆ ಜೈಲಿನ ಒಳಗಡೆ ನಡೀತಿರುವಂತಹ ಏನೆಲ್ಲ ಅಕ್ರಮಗಳಿದೆ ಎಲ್ಲವೂ ಕೂಡ ಅಷ್ಟೇ ಇವತ್ತು ಕೇವಲ ಈ ಒಂದು ಫೋಟೋ ಇಂದ ಬಯಲಾಗಿದೆ. ಇದೇ ಒಂದು ಕಾರಣಕ್ಕೋಸ್ಕರ ಸರ್ಕಾರವು ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ಸದ್ಯಕ್ಕೆ ಗೃಹ ಸಚಿವರು ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ಅಲ್ಲಿನ CCTV ಸೇರಿದಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲು ಮುಂದಾಗಿರುವಂತದ್ದು. ನವಿತಾ, ನಟ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅನ್ನುವ ಸೂಚನೆಯನ್ನ ಕೊಟ್ಟಿದ್ದಾರೆ. ರೌಡಿ ಶೀಟರ್ಗಳ ಜೊತೆ ಸಂಪರ್ಕ ಇರುವ ಹಿನ್ನೆಲೆಯಲ್ಲಿ ಈಗ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆಗಳು ಆರಂಭವಾಗುವ ಚಾನ್ಸಸ್ ಕೂಡ ಇದೆ. ದರ್ಶನ್ ಹಾಗೆಯೇ ಇತರರನ್ನ ಬೇರೆ ಜೈಲಿಗೆ ಈಗ ಕಳುಹಿಸುವ ಸಾಧ್ಯತೆ ಇದ್ದು ಜೈಲಿನಲ್ಲಿ ರಾಜಾತಿಥ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಅಧಿಕಾರಿಗಳ ವಿರುದ್ಧ ಗುಡುಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು.
ಇನ್ನು ಈಗಾಗಲೇ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಈಗಾಗಲೇ 7 ಮಂದಿಯನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದರಲ್ಲಿ ಹಿರಿಯ ಅಧಿಕಾರಿಗಳಿದ್ರೂ ಕೂಡ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಈಗ ಗೃಹ ಸಚಿವರಾಗಿರುವ ಪರಮೇಶ್ವರ್ ಅವರು ಯಾವ ರೀತಿಯ ವರದಿಯನ್ನು ಕೊಡ್ತಾರೆ ಅದರ ಆಧಾರದ ಮೇಲೆ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ. ಇನ್ನು ಇಷ್ಟು ಮಾತ್ರ ಅಲ್ಲ, ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ಗೂ ಕೂಡ ಅವರು ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೇರೆ ಜೈಲಿಗೆ ಸ್ಥಳಾಂತರ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ನೀಡಿದ್ದು, ಈ ಮೂಲಕ ನಟ ದರ್ಶನ್ ಮತ್ತು ಗ್ಯಾಂಗ್ ಬೇರೆ ಕಡೆ ಶಿಫ್ಟ್ ಆಗುವಂತಹ ಚಾನ್ಸಸ್ ಇದೆ. ಈಗಾಗಲೇ ಆ ರೀತಿಯ ಪ್ರಕ್ರಿಯೆಗಳನ್ನು ಕೂಡ ಕೈಗೊಳ್ಳುವ ಸಾಧ್ಯತೆ ಇದೆ. ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನರನ್ನ ಶಿಫ್ಟ್ ಮಾಡಲಾಗತ್ತಾ? ಹಿಂಡಲಗ ಜೈಲಿನ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಫೋನ್ ಮಾಡಿ ಮಾತನಾಡಿದ್ದಾರೆ ಜೈಲ್ ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಸಿಕ್ಕಿದೆ. ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ ರೌಡಿಗಳ ಸಂಪರ್ಕ ಕೂಡ ಅಲ್ಲಿ ಆಗಿರೋದು, ಅವರ ಜೊತೆನೆ ಕಾಫಿಯನ್ನ ಸೇವಿಸಿರುವಂತದ್ದು, ಮಾತುಕತೆಯನ್ನ ಮಾಡ್ತಿರೋದು, ಸಮಾಲೋಚನೆ ಮಾಡಿರೋದು ಎಲ್ಲವೂ ಕೂಡ ಈಗಾಗಲೇ ಬಟಾಬಯಲಾಗಿದೆ. ಇಂತಹ ಸಂದರ್ಭದಲ್ಲಿ ಈಗ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರಕ್ಕೂ ಕೂಡ ಇದು ಕಾರಣ ಆಗಿದೆ. ಆ ಸಂದರ್ಭದಲ್ಲೇ ಈಗ ಹಿಂಡಲಗ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡುವ ಸಾಧ್ಯತೆ ಇರುವ ಹಾಗೆ ಕಾಣಿಸ್ತಾ ಇದೆ. ಹಿಂಡಲಗ ಜೈಲಲ್ಲಿದ್ದಾರೆ ಹಲವು ರೌಡಿ ಶೀಟರ್ಸ್. ಭೂಗತ ಪಾತಕಿ ಬನ್ನಂಜೆ ರಾಜ, ದಂಡುಪಾಳ್ಯ ಗ್ಯಾಂಗ್, ವೀರಪ್ಪನ್ ಸಹಚರರು, ಸೈನೇಡ್ ಮಲ್ಲಿಕ ಕೂಡ ಇದೇ ಒಂದು ಕಾರಾಗೃಹದಲ್ಲಿ ಇರೋದು, ಹಿಂಡಲಗ ಜೈಲಲ್ಲೇ ಇರೋದು. ಸೊ ಹಿಂಡಲಗ ಜೈಲಿಗೆ ದರ್ಶನ್ರನ್ನ ಕಳುಹಿಸಲಾಗುತ್ತಾ ಅಥವಾ ದರ್ಶನ್ ಗ್ಯಾಂಗ್ ಅನ್ನ ಅಲ್ಲಿಗೆ ಶಿಫ್ಟ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಈಗಾಗಲೇ ನಡೆಸಲಾಗಿದೆ. ಏನ್ ಆಗತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಯಾವುದೇ ಕಾರಾಗೃಹಕ್ಕೆ ಕಳಿಸಿದ್ರು ಕೂಡ ಅಲ್ಲಿ ರೌಡಿ ಶೀಟರ್ಸ್ಗಳಾಗಿರ್ಬೋದು, ಅಪರಾಧಿಗಳು, ಆರೋಪ ಹೊತ್ತವರು, ಜೊತೆಗೆ ಈ ತರದೇ ಸಿಬ್ಬಂದಿಗಳಿದ್ರೆ ಅಲ್ಲೂ ಕೂಡ ರಾಜಾತಿಥ್ಯ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಬಟ್ ಎಲ್ಲಿಗೆ ಕಳುಹಿಸುವಂತ ಪ್ಲಾನ್ ಅನ್ನ ಮಾಡಲಾಗ್ತಿದೆ? ಮಹತ್ತರ ಬೆಳವಣಿಗೆ ಅಂದ್ರೆ ಹಿನ್ನೆಲೆಯಲ್ಲಿ ದರ್ಶನ್ ಮತ್ತು ದರ್ಶನ್ ಜೊತೆ ರಾಜ್ಯಾತಿಥ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ರೌಡಿಗಳಿಗೆ ಇದೀಗ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ಹೊರತುಪಡಿಸಿ ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ ಹಾಗೂ ಬೆಳಗಾವಿ ಇಂಡಲಗ ಜೈಲಿಗೆ ಶಿಫ್ಟ್ ಮಾಡಲು ತೀರ್ಮಾನ ಮಾಡಿರ್ತಕ್ಕಂಥ ಈಗಾಗಲೇ ದರ್ಶನ್ ರವರನ್ನ ಬಳ್ಳಾರಿ ಅಥವಾ ಬೆಳಗಾವಿ ಇಂಡಲಗ ಜೈಲಿಗೆ ಶಿಫ್ಟ್ ಮಾಡೋ ಸಂಬಂಧಪಟ್ಟ ಈಗಾಗಲೇ ಮಾತುಕತೆ ನಡೆದಿರುವಂಥದ್ದು. ಜೈಲಿನ ಡಿಐಜಿ ಆಗಿರ್ತಕ್ಕಂಥ ಮಾಲಿನಿ ಕೃಷ್ಣಮೂರ್ತಿ ಜೊತೆ ಈಗಾಗಲೇ ಡಿಜಿಪಿ ಅಲೋಕ್ ಮೋಹನ್ ಹಾಗೂ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬೆಂಗಳೂರಿನ ವಿಧಾನಸೌಧದ ಗೃಹ ಸಚಿವರ ಕಚೇರಿಯಲ್ಲಿ ಸಭೆ ನಡೆಸಿ ಈ ತೀರ್ಮಾನವನ್ನು ತೆಗೆದುಕೊಂಡಿರುತ್ತಾರೆ. ಮತ್ತೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಈ ಒಂದು ರಾಜ್ಯಾತಿಥ್ಯ ಕಾರಣಕರ್ತರಾಗಿದ್ದ ಅಧಿಕಾರಿಗಳು ಅಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡಲಿಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರುವಂಥದ್ದು. ಈ ಸೂಚನೆ ಮೇರೆಗೆ ಈಗಾಗಲೇ 6 ಜನ ಅಧಿಕಾರಿಗಳಿಗೆ ಈಗಾಗಲೇ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಪರಪ್ಪನ ಜೈಲಿನ ಅಗ್ರಹಾರದ ಅಧೀಕ್ಷಕರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವ ಸಂಬಂಧಪಟ್ಟ ಗಂಭೀರ ಚಿಂತನೆ ನಡೆದಿರ್ತಕ್ಕಂಥ ಬಹುತೇಕ ಅಧೀಕ್ಷಕರು ಮತ್ತು ಉಪಾಧೀಕ್ಷಕರು ಎತ್ತಂಗಡಿ ಬಹುತೇಕ ಖಚಿತ ಆಗಿರುವಂಥದ್ದು ಮತ್ತು ಇಲಾಖಾ ವಿಚಾರಣೆಗೆ ಕೂಡ ಒಳಪಡಿಸಲಿಕ್ಕೆ ಈಗಾಗಲೇ ಗೃಹ ಕಾರ್ಯದರ್ಶಿ ಆಗಿರ್ತಕ್ಕಂಥ ಉಮಾಶಂಕರ್ ಅವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ರಾಜ್ಯಾತಿಥ್ಯ ಹಿನ್ನೆಲೆಯಲ್ಲಿ ಪರಪ್ಪನ ನಡೆದಿರತಕ್ಕಂಥ ಈ ಒಂದು ಪ್ರಕರಣ ಸಂಬಂಧಪಟ್ಟಗೆ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಸರ್ಕಾರ ಮತ್ತು ಸರ್ಕಾರಕ್ಕೆ ಇದು ಮುಜುಗರ ಆಗಿರ್ತಕ್ಕಂಥ ಮತ್ತು ಗೃಹ ಇಲಾಖೆ ಕೂಡ ಮುಜುಗರ ಆಗಿರ್ತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ಸರ್ಕಾರ ಇದೀಗ ಇಲಾಖಾ ವಿಚಾರಣೆಗೆ ಒಳಪಡಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಒಂದು ವೇಳೆ ಇಲಾಖಾ ವಿಚಾರಣೆ ಹೊರಡಿಸ್ಬಿಟ್ರೆ ಜೈಲು ಅಧೀಕ್ಷಕರು ಮತ್ತು ಉಪಾಧೀಕ್ಷಕರು ಕೂಡ ಅಮಾನತಾಗುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಎಲ್ಲ ಹಿನ್ನೆಲೆಯಲ್ಲಿ ಇನ್ನೇನು ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಕೇಳಿರ್ತಕ್ಕಂಥದ್ದು. ಇವತ್ತು ಸಂಜೆ ಪೊಲೀಸ್ ಡಿಜಿಪಿ ಆಗಿರ್ತಕ್ಕಂಥ ಅಲೋಕ್ ಮೋಹನ್ ಅವರು ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಕೊಡ್ತಾರೆ. ಬೆಳಗಾವಿಯ ಪ್ರಯಾಣದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬಂದ ಬಳಿಕ ವರದಿಯನ್ನು ಕೊಡಲಿದ್ದಾರೆ. ವರದಿಯ ಆಧರಿಸಿ ದರ್ಶನ್ ರವರನ್ನ ಬೆಳಗಾವಿಯ ಇಂಡಲಗ ಜೈಲು ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಫೋಟೋ ಲೀಕ್ ಆದ್ರೆ ಮಾತ್ರ ಸಸ್ಪೆಂಡ್, ಫೋಟೋ ಲೀಕ್ ಆದ್ರೆ ಮಾತ್ರ ಶಿಫ್ಟ್, ಫೋಟೋ ಸಿಗದಿದ್ರೆ ಕೈದಿಗೆ ರಾಜಾತಿಥ್ಯ. ಇಂತಹ ಬೆಳವಣಿಗೆ ನಡೆದಿರುವುದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಈಗಾಗಲೇ 2 ತಿಂಗಳಿಂದಲೂ ಕೂಡ ಇದು ನಿರಂತರವಾಗಿ ನಡೆದಿರಬಹುದು. ಆದ್ರೆ ಗೊತ್ತಾಗಿರೋದು ಈ ಫೋಟೋ ಲೀಕ್ ಆದ ಬಳಿಕ. ಸೊ ಈ ಹಿನ್ನೆಲೆಯಲ್ಲಿ ಈಗ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಯಾರ್ಯಾರು ಇದ್ದಾರೆ ಸಿಬ್ಬಂದಿ, ಇದರ ಒಂದು ಹೊಣೆಯನ್ನ ಈಗ ಅವರಿಗೆ ಕಟ್ಟಿ ಈಗ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಫೋಟೋ ಲೀಕ್ ಆಗಿದೆ, ಹೀಗಾಗಿ ಈಗ ಅಲ್ಲಿರುವಂತಹ ದರ್ಶನ್ ಸೇರಿದಂತೆ ಅನೇಕರನ್ನ ಈಗ ಶಿಫ್ಟ್ ಮಾಡುವಂತಹ ಸಾಧ್ಯತೆಗಳು ಇದೆ. ಹಾಗಾದ್ರೆ ಫೋಟೋ ಸಿಕ್ಕಿದ್ರೆ ಮಾತ್ರ ಈ ರೀತಿಯಾದಂತಹ ಪ್ರಯತ್ನಗಳ ಈಗ ಅವರಿಗೆ ಗೊತ್ತಿರೋದಿಲ್ವಾ? ಹಾಗಾದ್ರೆ ಜೈಲಿನ ಒಳಗಡೆ ಏನೆಲ್ಲ ಆಗ್ತಿದೆ, ಜೈಲಲ್ಲಿ ಆಗ್ತಾ ಇರೋದು ಸರ್ಕಾರಕ್ಕೆ ಗೊತ್ತಾಗಲ್ವಾ? ಮಾಹಿತಿಯನ್ನ ಪಡ್ಕೊಳ್ಳಲ್ವಾ? ಜೈಲಿನ ಮಾಹಿತಿ ಹಾಗಾದ್ರೆ ಸರ್ಕಾರಕ್ಕೆ ಬೇಕಿಲ್ವಾ? ಹೀಗೆ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹಣ ಇದ್ದವರು ಏನ್ ಬೇಕಾದ್ರೂ ಮಾಡಬಹುದಾ?
ಕಾಸು ಇದ್ದವರಿಗೆ ಜೈಲಲ್ಲಿ ಎಲ್ಲವೂ ಕೂಡ ಬಿಂದಾಸ್ ಆಗಿ ಸಿಗುತ್ತೆ, ಎಲ್ಲಾ ಸೌಲಭ್ಯಗಳು ಸಿಗುತ್ತೆ, ಅವ್ರು ಕೇಳಿದ್ದೆಲ್ಲವನ್ನ ಕೂಡ ಅಲ್ಲಿಗೆ ಸಪ್ಲೈ ಮಾಡಲಾಗುತ್ತೆ. ಕಾಸು ಇದ್ದವರಿಗೆ ಜೈಲಲ್ಲಿ ಎಲ್ಲವೂ ಸಿಗುತ್ತಾ ಅನ್ನುವ ಪ್ರಶ್ನೆಯನ್ನ ಈ ಫೋಟೋ ಆಗಿರ್ಬೋದು, ವಿಡಿಯೋಗಳು ಈಗಾಗಲೇ ಪ್ರಶ್ನೆಯನ್ನ ಕೇಳುವ ಹಾಗೆ ಮಾಡಿದೆ. ಜನಸಾಮಾನ್ಯರಿಗೆ ಸಹಜವಾಗಿ ಮೂಡುವ ಪ್ರಶ್ನೆಗಳು ಇವೆಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ತಪ್ಪು ಮಾಡಿದ್ರೆ ಜೈಲಲ್ಲಿ ಹಾಕುತ್ತೆ. ಭೇಟಿಗೆ ಬಂದವರ ಎದುರು ಬರೀ ಕಣ್ಣೀರನ್ನ ಹಾಕ್ತಾ ಇದ್ದಿದ್ದು, ಜೈಲಲ್ಲಿ ಇರಲಾಗ್ತಿಲ್ಲ ಅಂತ ದರ್ಶನ್ ಗೋಳನ್ನ ತೋಡ್ಕೊಳ್ತಾ ಇದ್ದಿದ್ದು. ಆದ್ರೆ ಜೈಲಿನ ಒಳಗೆ ಮಾತ್ರ ದರ್ಶನ್ ಬೆಂದಾಸ್ ಆಗಿ ಇದ್ದಿದ್ದು. ಈಗ ಜೈಲಿನಿಂದ ಅವರನ್ನ ಮೀಟ್ ಮಾಡೋದಕ್ಕೆ ಬಂದಂತಹವರ ಸಂದರ್ಭದಲ್ಲಿ ಕೆಲವರು ಇಲ್ಲಿ ಬಂದು ಕಣ್ಣೀರು ಹಾಕ್ತಾ ಇದ್ರು, ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಅವ್ರನ್ನ ನೋಡೋದಿಕ್ಕಾಗೋದಿಲ್ಲ, ಹಾಗೆ ಹೀಗೆ. ಆದ್ರೆ ಅಲ್ಲಿ ನಿಜವಾಗ್ಲೂ ಆ ರೀತಿಯಾಗಿ ಇತ್ತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಎಲ್ಲಾ ಸೌಲಭ್ಯಗಳೊಂದಿಗೆ ಬಿಂದಾಸ್ ಆಗಿ ಅಲ್ಲಿ ದರ್ಶನ್ ಇದ್ದಿದ್ದು, ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಆರಾಮಾಗಿ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ಕೊಂಡು, ಕಾಫಿ ಕುಡ್ಕೊಂಡು ಅಥವಾ ಸಿಗರೇಟ್ ಸೇರ್ಕೊಂಡು ಇದ್ರು. ಎಲ್ಲ ಸೌಲಭ್ಯಗಳಿದೆ, ಬೆಡ್ ಸೌಲಭ್ಯದಿಂದ ಹಿಡಿದು ಎಲ್ಲವೂ ಕೂಡ. ಹಾಗಾದ್ರೆ ಇಲ್ಲಿ ಬರೀ ನಾಟಕ ಮಾಡಿದ್ರ? ದರ್ಶನ್ಗೆ ಜೈಲಲ್ಲಿ ಎಲ್ಲಾ ಸೌಲಭ್ಯಗಳು ಸಿಕ್ಕಿದೆ, ಆದ್ರೆ ಅಲ್ಲಿ ಬಂದವರ ಮುಂದೆ ಕಣ್ಣೀರನ್ನ ಹಾಕಿದ್ರ? ಸುಮ್ಮನೆ ತೋರಿಕೆಗೆ ಕಣ್ಣೀರಿಡುವ ನಾಟಕ ಮಾಡಿದ್ರ? ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಕಟ್ಟ ಕಡೆಯದಾಗಿ ಮೂಡುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಸುಧಾರಿಸಿಕೊಳ್ಳೋದೇ ಇಲ್ವಾ? ಈ ಹಿಂದೆ ಕೂಡ ಜೈಲಿಗೆ ಹೋಗಿದ್ರು ದರ್ಶನ್. ಅಲ್ಲಿ ಏನೇನು ಆಯ್ತು, ಯಾವ ರೀತಿಯಾಗಿ ಜೀವನದಲ್ಲಿ ಪಾಠವನ್ನ ಕಲಿಬೇಕು, ಇನ್ನು ಮುಂದೆ ಹೋಗದ ಹಾಗೆ ನೋಡ್ಕೊಳ್ಳುವಂತಹ ಪ್ರಯತ್ನ, ಜೈಲಲ್ಲಿದ್ದಾಗ ಯಾವ ರೀತಿಯಾಗಿ ಇರ್ಬೇಕಾಗತ್ತೆ, ಮುಂದೆ ಏನ್ ಸಮಸ್ಯೆ ಆಗುತ್ತೆ ಎಲ್ಲವೂ ಕೂಡ ನೋಡಿ ಬಂದಂತವ್ರು. ಆ ಕಠಿಣ ದಿನಗಳನ್ನ ನೋಡಿ ಕೂಡ ಇನ್ನೂ ಪಾಠ ಕಲ್ತಿಲ್ವಾ? ಈಗ್ಲೂ ಕೂಡ ಇಂತಹದೇ ಒಂದು ರಿಮಾರ್ಕ್ ಅನ್ನ ಇಟ್ಕೊಳ್ತಾ ಇದ್ದಾರೆ. ಈ ಹಿಂದೆಯೋ ದರ್ಶನ್ ಬ್ಯಾಡ್ ಬಾಯ್ ಅನ್ನುವಂತ ಹೆಸರಿತ್ತು, ಈಗ್ಲೂ ಕೂಡ ಅದೇ ಒಂದು ಹೆಸರನ್ನೇ ಕಂಟಿನ್ಯೂ ಮಾಡುವ ರೀತಿಯಾಗಿ ಅವರ ಬಿಹೇವಿಯರ್ ಇದೆಯಾ? ದರ್ಶನ್ ಬ್ಯಾಡ್ ಬಾಯ್ ಈಗ್ಲೂ ಕೂಡ, ಯಾಕೆಂದ್ರೆ ಕೊಲೆ ಮಾಡಿ ಜೈಲಿಗೆ ಹೋದ್ರು, ಬುದ್ಧಿ ಕಲಿತಿಲ್ಲ. ಹಿಂದೆಯೂ ಬ್ಯಾಡ್ ಬಾಯ್ ಆಗಿದ್ದು ಈಗಲೂ ಕೂಡ ಬ್ಯಾಡ್ ಬಾಯ್ ಅನ್ನುವಂತಹ ಹೆಸರು ಹೋಗುವ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಮತ್ತೊಂದು ಕಡೆ ನಾವು ಗಮನಿಸಬೇಕು, ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ವಲ್ಲ, ದರ್ಶನ್ಗಾಗಿ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ದೇಗುಲಗಳಿಗೆ ಹೋಗ್ತಾ ಇದ್ದಾರೆ, ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ದರ್ಶನ್ ಮಾತ್ರ ಅದೇ ಕತೆ, ಅದೇ ಅಬ್ಬರ. ಕೊಲೆ ಆರೋಪ ಹೊತ್ತು ಜೈಲು ಸೇರಿದ್ರು ಅಷ್ಟೇ ಅನ್ನುವಂತಹ ರೀತಿಯಲ್ಲಿ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಎಷ್ಟೇ ಸಲ ಹೋದ್ರೂ ಕೂಡ ಇದು ಬುದ್ಧಿ ಬಂದ ಹಾಗೆ ಕಾಣಿಸಲ್ಲ ಅಂತ ಅನ್ಸುತ್ತೆ. ಹೇಗಿರ್ಬೇಕು, ಎಲ್ಲಿ ಹೋದ್ರೆ ಏನ್ ಮಾಡ್ಬೇಕು ಅಂತದ್ದೇ ಪರಿಸ್ಥಿತಿಯನ್ನ ಈಗಲೂ ಕಂಟಿನ್ಯೂ ಮಾಡುವ ಹಾಗೆ ಕಾಣಿಸ್ತಾ ಇದೆ. ದರ್ಶನ್ ಯಾಕೋ ಬುದ್ಧಿ ಕಲಿತಿರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಈ ಮೊದಲು ಕೂಡ ಅಷ್ಟೇ ತನ್ನ ಹೆಂಡತಿಯನ್ನ ಹಲ್ಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದಿದ್ರು. ಇದಾಂತ ಬಳಿಕ ಈಗ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲ್ಗೆ ಹೋಗಿದ್ರೆ ಒಂದ್ ಕಡೆ ಪಶ್ಚಾತ್ತಾಪ ಪಡುವಂತಹ ಬದಲಾಗಿ ಅಲ್ಲಿದ್ದಂತಹ ನಟೋರಿಯಸ್ ರೌಡಿಗಳ ಜೊತೆ ಒಂದು ಸಹವಾಸವನ್ನ ಬೆಳೆಸ್ಕೊಂತಿರುವಂತದ್ದು, ಹೊರಗಡೆ ಇರುವಂತಹ ಒಂದಷ್ಟು ಜನ ರೌಡಿಗಳ ಜೊತೆ ಫೋನ್ ಕಾಲ್ಗಳ ಮುಖಾಂತರವಾಗಿ ಮಾತನಾಡ್ತಿರುವಂತದ್ದು, ಎಲ್ಲೋ ಒಂದ್ ರೀತಿ ಇದೆಲ್ಲವೂ ಕೂಡ ಅಷ್ಟೇ ನಟ ದರ್ಶನ್ ಬ್ಯಾಡ್ ಬಾಯ್ ಅನ್ನುವಂಥದ್ದಕ್ಕೆ ಪುಷ್ಟಿ ಕೊಡುವಂತಹ ನಿಟ್ಟಿನಲ್ಲಿರುವಂತಹದ್ದು. ಯಾಕಂದ್ರೆ ಈಗಾಗಲೇ ಒಂದ್ ಕಡೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನೇನು ಈ ಒಂದು ವಾರದ ಒಳಗಾಗಿ ಚಾರ್ಜ್ ಶೀಟ್ ಅನ್ನು ಕೂಡ ಫೈಲ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಜಾಮೀನಿಗೂ ಕೂಡ ಅಷ್ಟೇ ಅರ್ಜಿಯನ್ನ ಸಲ್ಲಿಸೋದಕ್ಕೂ ಕೂಡ ಈಗಾಗಲೇ ಆರೋಪಿಗಳು ಒಬ್ಬೊಬ್ಬರೇ ಮುಂದಾಗ್ತಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಎಡವಟ್ಟುಗಳು ಮಾಡ್ಕೊಳ್ತಾ ಇರುವಂತದ್ದು ಎಲ್ಲೋ ಒಂದ್ ರೀತಿ ಕಾನೂನಿನ ಅಡಿಯಲ್ಲಿ ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಿದೆ. ಯಾಕಂದ್ರೆ ಒಂದ್ ಕಡೆ ತನ್ನ ಪತ್ನಿ ವಿಜಯಲಕ್ಷ್ಮಿ ದೇವರುಗಳ ಮೊರೆ ಹೋಗ್ತಿರುವಂತಹದ್ದು, ಸಿಕ್ಕ ದೇವರನ್ನ ಕೈ ಮುಗಿದು ಕೇಳ್ಕೊಂತಾ ಇದ್ದಾರೆ. ಆದಷ್ಟು ಬೇಗ ನಟ ದರ್ಶನ್ ಈ ಒಂದು ಆರೋಪದಿಂದ ಮುಕ್ತರಾಗಿ ಹೊರಗಡೆ ಬರ್ಲಿ, ಅಟ್ಲೀಸ್ಟ್ ಜಾಮೀನ್ ಪಡ್ಕೊಂಡಾದ್ರೂ ಹೊರಗಡೆ ಬರ್ಲಿ ಅನ್ನುವಂತ ನಿಟ್ಟಲ್ಲಿ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡೋ ಹೋಮಗಳನ್ನ ಮಾಡ್ತಿರುವಂತದ್ದು. ಇದೆಲ್ಲ ಒಂದ್ ಕಡೆ ಆಯ್ತದೆ. ದರ್ಶನ್ ಮಾತ್ರ ಇದು ಯಾವುದಕ್ಕೂ ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ತಾರೆ. ಯಾಕಂದ್ರೆ ಒಂದ್ ಕಡೆ ನಟ ದರ್ಶನ್ಗೆ ಏನು ರಾಜ್ಯಾತಿಥ್ಯದ ಜೊತೆಗೆ ಅಲ್ಲಿ ಏನೆಲ್ಲಾ ವ್ಯವಸ್ಥೆಗಳು ಬೇಕು ಎಲ್ಲವನ್ನೂ ಕೂಡ ಅಷ್ಟೇ ಮಾಡ್ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಆತ ಮಾತನಾಡೋದಕ್ಕೆ ಒಂದಷ್ಟು ಜನ ರೌಡಿಗಳಾಗಿರ್ಬೋದು ಅಥವಾ ಆತ ಸಮಯ ಕಳೆಯೋದಕ್ಕೆ ಆತನಿಗೆ ಆದಂತ ಒಂದಷ್ಟು ಪ್ರೈವೇಟ್ ಪ್ಲೇಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಅಷ್ಟು ಸಿಗ್ತಾ ಇರೋದ್ರಿಂದ ನಟ ದರ್ಶನ್ಗೆ ಬಹುತೇಕ ಹೊರಗಡೆ ಜೀವನಕ್ಕಿಂತ ಪರಪ್ಪನ ಅಗ್ರಹಾರದ ಜೀವನ ಒಂದ್ ರೀತಿ ಬೆಟರ್ ಅನ್ಸಿರುವಂತ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರ ನಟ ದರ್ಶನ್ ಎಲ್ಲೋ ಒಂದ್ ರೀತಿ ತಾನು ಮಾಡಿರುವಂತದ್ದು ತಪ್ಪು ಅನ್ನುವಂತ ಒಂದು ಅರಿವು ಇಲ್ಲದ ರೀತಿಯಲ್ಲಿ ಆರಾಮಾಗಿ ಬಿಂದಾಸ್ ಜೀವನವನ್ನ ಪರಪ್ಪನ ಅಗ್ರಹಾರದಲ್ಲಿ ನಡೆಸ್ತಾ ಇರುವಂತಹದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್, ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀವಿ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಸಿಗ್ತಾ ಇರೋದು. ದರ್ಶನ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳು ಕೂಡ ಈಗ ನಡೀತಾ ಇದೆಯಂತೆ ಸೆಂಟ್ರಲ್ ಜೈಲಲ್ಲಿ. ಆದ್ರೆ ದರ್ಶನ್ ಶಿಫ್ಟ್ ಕೇವಲ ಇಲ್ಲೂ ಕೂಡ ಕಣ್ಣೊರೆಸುವ ತಂತ್ರನಾ? ಈ ಜೈಲಿನಂತೆಯೇ ಎಲ್ಲವೂ ಸಿಗುವಂತಹ ಜೈಲಿಗೆ ಕಳುಹಿಸಲಾಗತ್ತಾ?
ದರ್ಶನ್ ಅಂತಹ ವ್ಯಕ್ತಿಗೆ ಏನೂ ಸಿಗದ ಜೈಲಿಗೆ ಕಳುಹಿಸಬೇಕು. ಅನುಕೂಲ ಇರುವ ಕಡೆ ಶಿಫ್ಟ್ ಮಾಡಿದ್ರೆ ಏನ್ ಪ್ರಯೋಜನ? ಯಾವ ಪ್ರಯೋಜನವೂ ಕೂಡ ಇಲ್ಲ. ಈಗ ಈ ಜೈಲಿನಂತೆಯೇ ಮತ್ತೊಂದು ಜೈಲು, ಅಲ್ಲೂ ಕೂಡ ಅಂತಹದ್ದೇ ಸೌಲಭ್ಯಗಳನ್ನ ಕೊಡುವಂಥದ್ದು, ಪ್ರಭಾವ ಕಾಸು ಏನೂ ನಡೆಯದ ಜೈಲಿಗೆ ಕಳುಹಿಸಬೇಕಾಗುತ್ತೆ. ಅನುಕೂಲ ಇದೆ ಅಲ್ಲೂ ಕೂಡ ಆ ರೀತಿಯಾಗಿ ಆದ್ರೆ ಮತ್ತೊಂದು ಕಡೆ ಶಿಫ್ಟ್ ಮಾಡಿ ಏನ್ ಪ್ರಯೋಜನ? ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ನಾನು ಆಗ್ಲೇ ಹೇಳ್ತಾ ಇದ್ದೆ, ಅಂದ್ರೆ ಒಂದ್ ಕಡೆ ಎಲ್ಲವೂ ಕೂಡ ಪ್ರಭಾವ ಇದ್ದಾಗ, ಕಾಸು ಇದ್ದಾಗ, ಜೈಲಿನ ಸಿಬ್ಬಂದಿಯನ್ನು ಕೂಡ ತಾವು ತಮ್ಮ ಪ್ರಭಾವಕ್ಕೆ ಒಳಗಾಗಿ ಮಾಡಿದಾಗ ಬೇರೆ ಕಡೆ ಹೋದ್ರೂ ಕೂಡ ಅದೇ ಪರಿಸ್ಥಿತಿ ಆದ್ರೆ ಏನ್ ಪ್ರಯೋಜನ ಶಿಫ್ಟ್ ಮಾಡಿ ಅಂತ? ಖಂಡಿತವಾಗ್ಲೂ ರವಿತಾ, ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಿರುವಂತ ಒಂದು ದೊಡ್ಡ ಪ್ರಶ್ನೆ ಇದೆ. ಯಾಕಂದ್ರೆ ನಟ ದರ್ಶನ್ಗೆ ಕೊಲೆ ಪ್ರಕರಣದಲ್ಲಿ ಜೈಲ್ಗೆ ಹೋಗ್ತಾನೆ, ಜೈಲ್ಗೆ ಹೋದ್ರೂ ಕೂಡ ಅಷ್ಟೇ ಅಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲವನ್ನೂ ಕೂಡ ಅಲ್ಲಿನ ಜೈಲಿನ ಅಧಿಕಾರಿಗಳೇ ಮಾಡ್ಕೊಟ್ಟಿರುವಂತಹದ್ದು. ಈಗ ಯಾವಾಗ ಈ ಒಂದು ಫೋಟೋ ವಿಡಿಯೋಗಳೆಲ್ಲವೂ ಕೂಡ ಹೊರಗಡೆ ಬಂತೋ ಈಗ ಗೊತ್ತಾಗಿದೆ. ಅಂದ್ರೆ ಅಲ್ಲಿನ ಜೈಲಿನ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂತದ್ದಾಗಿರ್ಬೋದು, ರಾಜಾತಿಥ್ಯವನ್ನ ಕೊಡೋದ್ರಲ್ಲಿ ಅವ್ರು ಭಾಗಿಯಾಗಿರುವಂತದ್ದು. ಈಗ ಯಾವಾಗ ಫೋಟೋಗಳು ಇರೋದಿರುತ್ತೋ ಆವಾಗ ಗೊತ್ತಾಗಿದೆ. ಬಹುಶಃ ಫೋಟೋಗಳೇನಾದ್ರೂ ಹೊರಗಡೆ ಬಂದಿಲ್ಲ ಅಂತಂದಿದ್ರೆ ಬಹುತೇಕ ಇವತ್ತಿನವರೆಗೂ ಕೂಡ ಅಷ್ಟು ಯಾವುದೇ ಆಕ್ಷನ್ ಆಗ್ತಿರಲಿಲ್ಲ. ನಟ ದರ್ಶನ್ ಆರಾಮಾಗಿ ಹೊರಗಡೆ ಪ್ರಪಂಚದಲ್ಲಿ ದರ್ಶನ್ಗೆ ತುಂಬಾ ಅಲ್ಲಿ ದಿನ ಕಳಿಯೋಕ್ ಆಗ್ತಿಲ್ಲ, ಊಟ ಸಿಗ್ತಿಲ್ಲ, ನಿದ್ದೆ ಬರ್ತಿಲ್ಲ ಅನ್ನುವಂಥದ್ರ ಮೇಲೆ ಹೋಗ್ತಿತ್ತು. ಆದ್ರೆ ಈಗ ಗೊತ್ತಾಗಿರುವಂತದ್ದು ನಟ ದರ್ಶನ್ ತುಂಬಾ ಬಿಂದಾಸ್ ಆದಂತಹ ಒಂದು ಜೀವನವನ್ನ ಪರಪ್ಪನ ಅಗ್ರಹಾರದಲ್ಲಿ ಮಾಡ್ತಿದ್ದಾರೆ. ಜೊತೆಗೆ ಆತನಿಗೆ ಬೇಕಾದಂತಹ ಎಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನು ಕೂಡ ಅಷ್ಟೇ ಅಲ್ಲಿನ ಅಧಿಕಾರಿಗಳು ಮಾಡ್ಕೊಡ್ತಿದ್ದಾರೆ ಅನ್ನುವಂಥದ್ದು. ಯಾವಾಗ ಈ ಒಂದು ಫೋಟೋ ವಿಡಿಯೋಗಳೆಲ್ಲವೂ ಕೂಡ ಹೊರಗಡೆ ಬಂತು, ಈಗ ಸರ್ಕಾರ ಈ ಒಂದು ಪ್ರಕರಣವನ್ನ ಬಹಳ ಸೀರಿಯಸ್ ಆಗಿ ತಗೊಂಡಿದೆ. 7 ಜನ ಅಧಿಕಾರಿ ಮತ್ತು ಸಿಬ್ಬಂದಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಉಳಿದಂತೆ ಇನ್ನೂ ಕೂಡ ಅಷ್ಟೇ ಹಿರಿಯ ಅಧಿಕಾರಿಗಳಾಗಿರ್ಬೋದು, ಆ ಒಂದು ಜೈಲರ್ ಆಗಿರ್ಬೋದು, ಇವರು ಕೂಡ ಇನ್ವಾಲ್ವ್ಮೆಂಟ್ ಇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ವಿಲ್ಸನ್ ಗಾರ್ಡನ್, ನಾಗಾ ಸೇರಿದಂತೆ ನಟ ದರ್ಶನ್ ಎಲ್ಲರನ್ನೂ ಕೂಡ ಅಷ್ಟೇ ಪರಪ್ಪನ ಅಗ್ರಹಾರದಿಂದ ಬೇರೆ ಬೇರೆ ಜೈಲ್ಗಳಿಗೆ ಶಿಫ್ಟ್ ಮಾಡುವಂತಹ ಒಂದಷ್ಟು ಚರ್ಚೆಯು ಕೂಡ ಈಗಾಗಲೇ ಅಧಿಕಾರಿಗಳ ನಡುವೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದ್ರು ಕೂಡ ಅಷ್ಟೇ ತನ್ನ ಅಧಿಕಾರ, ಹಣ ಮತ್ತು ಇದೆಲ್ಲವನ್ನು ಕೂಡ ಬಳಸ್ಕೊಂಡ್ಬಿಟ್ಟು ಇದೇ ರೀತಿಯಾಗಿ ಅಲ್ಲೂ ಕೂಡ ಅಷ್ಟೇ ಐಷಾರಾಮಿ ಜೀವನವನ್ನ ಪಡೆಯುವಂತ ಸಾಧ್ಯತೆಗಳಿದೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಆತನನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಲ್ಲಿರುವಂತಹ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡಬೇಕಾಗಿರುತ್ತೆ. ಒಂದ್ ವೇಳೆ ಏನಾದ್ರೂ ಇದೇ ರೀತಿಯಂತ ರಾಜಾತಿಥ್ಯವನ್ನೇನಾದ್ರೂ ನಿಮ್ಮ ಜೈಲಿನಲ್ಲಿ ಕೂಡ ಕೊಡುವಂತದ್ದು ಗೊತ್ತಾಯ್ತು ಅಂದ್ರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಜೊತೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಗೃಹ ಸಚಿವರು ಒಂದು ಸಭೆಯನ್ನ ಮಾಡಬೇಕಾಗುತ್ತೆ. ಯಾವುದೇ ಒಬ್ಬ ಕೈದಿಗೂ ಕೂಡ ಅಷ್ಟೇ ಜೈಲಿನಲ್ಲಿ ಏನು ಸರ್ಕಾರದಿಂದ ಕೊಡುವಂತ ಸವಲತ್ತುಗಳು ಅದನ್ನ ಮಾತ್ರ ಕೊಡಬೇಕು. ಅದು ಬಿಟ್ಟು ಏನಾದ್ರೂ ಬೇರೆ ರೀತಿಯಂತ ರಾಜಾತಿಥ್ಯವನ್ನು ಕೊಡಿದ್ರೆ ಮುಲಾಜಿಲ್ಲದೆ ಕ್ರಮ ಜರುಗಿಸ್ತೀವಿ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನ ಮೊದಲು ಜೈಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಸರ್ಕಾರದವ್ರು ಕೊಡ್ಬೇಕು. ಇಲ್ಲ ಅನ್ನಂತ ಪಕ್ಷದಲ್ಲಿ ನಾಳೆ ದರ್ಶನ್ ಬೆಂಗಳೂರಿನ ಜೈಲಿನಲ್ಲಿ ಯಾವ ರೀತಿಯಂತ ಒಂದು ಸೌಲಭ್ಯ ಸಿಕ್ತಿತ್ತು ಅದು ನಾಳೆ ಬಳ್ಳಾರಿನೋ ಅಥವಾ ಬೆಳಗಾವಿನ ಜೈಲ್ಗೆ ಹಾಕಿದ್ರು ಕೂಡ ಅಷ್ಟೇ ಅಲ್ಲಿಯೂ ಕೂಡ ಅಷ್ಟೇ ಸೇಮ್ ಆಸ್ ಇಟ್ ಈಸ್ ಇದೇ ರೀತಿಯಾದಂತ ಒಂದಷ್ಟು ರಾಜಾತಿಥ್ಯವನ್ನು ಪಡ್ಕೊಳ್ತಾರೆ. ಅಲ್ಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಹಣದ ಆಮಿಷ ಅಥವಾ ಇನ್ನಿತರ ಯಾವ್ದಾದ್ರು ಒಂದು ಆಮಿಷವನ್ನು ಕೊಟ್ಟು ರಾಜನಂತೆ ಅಲ್ಲಿಯೂ ಕೂಡ ಅಷ್ಟೇ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಬೇಕು ಮತ್ತು ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಮೇಲೆ ತೀವ್ರ ನಿಗಾವನ್ನು ಕೂಡ ಅಷ್ಟೇ ಕ್ಷಣ ಕ್ಷಣಕ್ಕೂ ಇಟ್ಟಿರ್ಬೇಕಾದಂತ ಅಗತ್ಯತೆ ಈ ಒಂದು ಸಂದರ್ಭದಲ್ಲಿ ಬಂದಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.